ಇಡೀ ಊಟಿನ ಎತ್ತರದಿಂದ ನೋಡೋದಿದೆಯಲ್ಲ, ಇಟ್ಸ್ ಹೆವನ್. ಹಾಯ್, ನಾನು ವೈಷ್ಣವಿ. ಇಟ್ಸ್ ಮೈ ಸೆಕೆಂಡ್ ಲಾಗ್ ಆ್ಯಂಡ್ ಸೆಕೆಂಡ್ ಡೇ ಟ್ರಿಪ್. ಬಂಡೀಪುರ ಆದಮೇಲೆ ನಾವು ಹೊರಟಿದ್ದೆ ಊಟಿ ಕಡೆಗೆ. ನಾವು ಊಟಿ ರೀಚ್ ಆಗಿದ್ದು ನೈಟ್ ಅರೌಂಡ್ 9 o'clock ಆಗಿತ್ತು. ನಾವು ಸ್ಟೇ ಮಾಡಿದ್ದು ಹೋಟೆಲ್ ಬಂದುಬಿಟ್ಟು ದ ಬೈಕ್ ಸನ್ಶೈನ್ ಗ್ರ್ಯಾಂಡ್ ಅಂತ. ಅಲ್ಲಿ ಮಾತ್ರ ಊಟ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಟೇಸ್ಟ್ ಮಾತ್ರ ಸೂಪರ್. ದೆನ್ ಆಲ್ಸೋ ಅಲ್ಲಿ 9:30 ಅಂತ ಹೇಳಿದ್ರೆ ಡಿನ್ನರ್ ಕ್ಲೋಸ್ ಆಗುತ್ತೆ. ಅದಕ್ಕೂ ಮುಂಚೆನೇ ಹೋಗಿ ಆರ್ಡ್ರ್ ಕೊಡಬೇಕು. ಮಾರ್ನಿಂಗ್ ವ್ಯೂ ಬಾಲ್ಕನಿ ಈ ಥರ ಇದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಂಗಂತೂ ಹೋಟೆಲ್ ತುಂಬ ಇಷ್ಟ ಆಯಿತು. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಊಟಿ ದೊಡ್ಡ ಬೆಟ್ಟದ ಕಡೆಗೆ. ಹೋಗಬೇಕಾದ್ರೆ ಬೈಕಲ್ಲಿ ತುಂಬ ಚೆನ್ನಾಗಿರುತ್ತೆ ವ್ಯೂ ಮಾತ್ರ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕಾರಲ್ಲಿ ಹೋಗೋದಕ್ಕೂ ಬೈಕಲ್ಲಿ ಹೋಗೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಬೈಕಲ್ಲಿ ಹೋದವ್ರಿಗೆ ಗೊತ್ತಾಗಿರುತ್ತೆ. ವ್ಯೂ ಮಾತ್ರ ಸೂಪರ್ ಆಗಿತ್ತು, ಹಾಗೆ ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆದರೂ ನಾವು ಬಿಡ್ತೀವ, ಒಂದಿಷ್ಟು ಫೋಟೋಸು ವೀಡಿಯೋಸ್ನ ಕ್ಲಿಕ್ ಮಾಡಿಕೊಂಡು ಊಟಿ ಬೊಟಾನಿಕಲ್ ಗಾರ್ಡನ್ ಕಡೆ ಮತ್ತೆ ನಮ್ಮ ಪಯಣನ ಹೊರಟ್ವಿ. ನೀವು ನೋಡ್ಬೋದು ಎಂಟ್ರನ್ಸ್ ಬೊಟಾನಿಕಲ್ ಗಾರ್ಡನ್ ಈ ಥರ ಕಾಣುತ್ತೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಬೊಟಾನಿಕಲ್ ಗಾರ್ಡನ್ನು ಸುಮಾರು 55 ಎಕರೆ ಪ್ರದೇಶವನ್ನು ಹರಡ್ಕೊಂಡಿದೆ ಅಂತೆ. ಇಲ್ಲಿಯ ಗೌರ್ಮೆಂಟ್ ಇದನ್ನು ನೀಟಾಗಿ ಇಟ್ಕೊಂಡಿದೆ. ಓಕೆ, ಅಷ್ಟೇ ಅಲ್ಲದೆ ಇಲ್ಲಿ 1000 ಟೈಪ್ಸ್ ಆಫ್ ಹೂಗಳನ್ನ ನಾವು ನೋಡ್ಬೋದು. ಔಷಧೀಯ ಗಿಡಗಳು, ಸಸ್ಯಗಳನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತು ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಫೊಸೈಲ್ ಟ್ರೀ ಅಂತ ಹೇಳಿ ಎಷ್ಟೋ ಶತಮಾನಗಳಷ್ಟು ಹಳೆಯ ಮರ ಇದು. ಇದನ್ನೂ ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಫೋಟೋಗ್ರಫಿ ಆಗಿರ್ಬೋದು, ಫ್ಯಾಮಿಲಿ ಜೊತೆ ವೆಲ್ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೆ ಈ ಒಂದು ಬೊಟಾನಿಕಲ್ ಗಾರ್ಡನ್ನ ನಾವು ಹೋಗಲೇಬೇಕಾಗತ್ತೆ. ಸೊ ನೀವೇನಾದರೂ ಊಟಿಗೆ ಬಂದರೆ ಇಲ್ಲಿಗೆ ತಪ್ಪದೆ ಬನ್ನಿ, ಆಯಿತಾ. ನೆಕ್ಸ್ಟ್ ನಾವು ಹೊರಟಿದ್ದೆ ಮೈ ಫೇವ್ರೆಟ್ ಸ್ಪಾಟು ಪೈಕಾರ್ ಫಾಲ್ಸು. ನನಗಂತೂ ಫಾಲ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಊಟಿಲಿ ಫಾಲ್ಸ್ ನೋಡೋದಂದರೆ ಮಸ್ತ್ ಅಡ್ವೆಂಚರ್ ಆಗಿತ್ತು. ಅಲ್ಲಿ ಫಾಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿದ್ರೆ ವರ್ಡ್ಸೇ ಸಾಲಲ್ಲ. ಪೈಕಾರ್ ಫಾಲ್ಸ್ ಸರೌಂಡೆಡ್ ಬೈ ದ ಲಶ್ ಆಫ್ ಗ್ರೀನ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಕೂಲ್ ಕ್ಲೈಮೇಟು, ಫ್ರೆಶ್ ಮೌಂಟೇನ್ ಏರು, ಫಾಲ್ಸ್ ವ್ಯೂ, ವಾವ್, ಪರ್ಫೆಕ್ಟ್ ಡೆಸ್ಟಿನೇಷನ್ ಫಾರ್ ನೇಚರ್ ಲವರ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಹೊರಟ್ವಿ ಪೈಕಾರ್ ಲೇಕ್ಗೆ. ಓ ಮೈ ಗಾಡ್, ಹೋಗ್ತಾ ಇದೀವಿ ಲೇಕೇ ಸಿಗ್ತಿಲ್ಲ. ಯಾಕಂದರೆ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ನಾವಷ್ಟೇ ಅಲ್ಲ, ಗೂಗಲ್ ಮ್ಯಾಪ್ ನೋಡ್ಕೊಂಡು ಬರೋರಿಗೆ ಯಾರಿಗೂ ಲೇಕ್ ಸಿಗಲ್ಲ. ಯಾಕಂತ ಹೇಳಿದ್ರೆ ಗೂಗಲ್ ಮ್ಯಾಪಲ್ಲಿ ತಪ್ಪಾಗಿ ತೋರಿಸುತ್ತೆ ದಾರಿನ. ಸೊ ನೀವೇನಾದರೂ ಊಟಿ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಪೈಕಾರ್ ಲೇಕಿಗೆ ಹೋಗಬೇಕಾಗಿದ್ರೆ ಅಕ್ಕಪಕ್ಕ ನೋಡ್ಕೊಂಡು ಹೋಗಿ ಬೋರ್ಡ್ನ. ಇಲ್ಲ ಅಂತ ಹೇಳಿದ್ರೆ ಯಾರನ್ನಾದರೂ ಕೇಳ್ಕೊಂಡು ಹೋಗಿ, ಓಕೆನಾ. ಅಂತೂ ಇಂತೂ ರೀಚ್ ಆದ್ವಿ ಪೈಕಾರ್ ಲೇಕ್ಗೆ. ಮಂಗಗಳಂತೂ ವೆಲ್ಕಮ್ ಮಾಡ್ತಿದ್ವು ನಮ್ಮನ್ನು. ಪೈಕಾರ್ ಲೇಕಲ್ಲಿ ಏನು ಚೆನ್ನಾಗಿ ಗೊತ್ತಾ, ಕಣ್ಣು ಹಾಯಿಸಿದಷ್ಟು ನೀರೇ ಕಾಣುತ್ತೆ. ಆ ಒಂದು ಫಾಗು, ಆ ಒಂದು ರೇನು, ಆ ಒಂದು ನೇಚರು, ಆ ಒಂದು ಬ್ಯೂಟಿ, ಬೇರೆ ದೇಶಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಪೈಕಾರ್ ಲೇಕಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಬೋಟ್ ರೈಡಿಂಗ್ ಇರುತ್ತೆ. ಅದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತೆ ರಿಟರ್ನ್ ಆ ಫಾಗಿ ಕ್ಲೈಮೇಟ್ನ ಎಂಜಾಯ್ ಮಾಡ್ತಾ ನಮ್ಮ ಹೋಟೆಲ್ಗೆ ರಿಟರ್ನ್ ಆದ್ವಿ. ನೆಕ್ಸ್ಟ್ ಡೇ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದಾಗಿತ್ತು ಫಸ್ಟ್ ಡೇ ಆಫ್ ಊಟಿ ಟ್ರಿಪ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹೋಗ್ಬರೋದಾ? ನಮಸ್ಕಾರ.